ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ಸಂಚಿಕೆಯಲ್ಲಿ ಕಲಬುರಗಿ ಜಿಲ್ಲೆಗೆ ಸಾಕ್ಷಾತ್ ಶ್ರೀರಾಮಚಂದ್ರನೇ ವನವಾಸಕ್ಕೆ ಹೋಗುವಂತ ಸಂದರ್ಭದಲ್ಲಿ ಭೇಟಿ ನೀಡಿ ಇಲ್ಲಿನ ಕುಂಡದಲ್ಲಿ ಸ್ನಾನವನ್ನ ಮಾಡಿ ಲಿಂಗವನ್ನು ಪ್ರತಿಷ್ಠಾಪಿಸಿ ಪೂಜೆಯನ್ನ ಮಾಡಿದ್ದ ಎನ್ನಲಾಗುವ ಐತಿಹಾಸಿಕ ಪುರಾಣ ಪ್ರಸಿದ್ಧ ಹಿನ್ನೆಲೆಯನ್ನೊಳಗೊಂಡಿರುವಂತ ರಾಮತೀರ್ಥದ ಪರಿಚಯವನ್ನ ಇವತ್ತಿನ ಈ ಸಂಚಿಕೆಯಲ್ಲಿ ಮಾಡಿಕೊಂಡು ಬರೋಣ. ಇದು ಪರಮ ಪವಿತ್ರವಾದ ಸ್ಥಳ, ಸಾಕ್ಷಾತ್ ಶ್ರೀರಾಮಚಂದ್ರ ಭೇಟಿ ನೀಡಿದ್ದ ಎನ್ನಲಾದ ಸ್ಥಳ. ಅಷ್ಟೇ ಅಲ್ಲ, ವನವಾಸಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಶ್ರೀರಾಮಚಂದ್ರ ಇಲ್ಲಿಗೆ ಬಂದು ಈ ತೀರ್ಥಸ್ಕುಂಡದಲ್ಲಿ ಸ್ನಾನವನ್ನು ಮಾಡಿ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದ ಎನ್ನುವಂಥ ನಂಬಿಕೆ ಇಲ್ಲಿನ ಸ್ಥಳೀಯರದಾಗಿದೆ. ಸ್ನೇಹಿತರೆ, ನಾವು ಇಲ್ಲಿ ಹೋದಾಗ ಇಲ್ಲೊಂದು ಐತಿಹಾಸಿಕವಾದಂಥ ಕಟ್ಟಡನೇ ಇತ್ತು. ಅಷ್ಟೇ ಅಲ್ಲ, ಬೃಹತ್ತಾಕಾರದ ಪುಷ್ಕರಣಿ ಕೂಡ ಇತ್ತು. ಮಧ್ಯದಲ್ಲಿ ಐತಿಹಾಸಿಕವಾಗಿ ಸ್ಥಾಪನೆಯಾದಂಥ ಲಿಂಗವೂ ಕೂಡ ಇದೆ. ಯಾವ ರೀತಿಯಾಗಿದೆ ಅಂದರೆ, ವಾಸ್ತುಶಿಲ್ಪ ನಮ್ಮನ್ನು, ಯಾತ್ರಿಕರನ್ನು, ಪ್ರೇಕ್ಷಕರನ್ನು ತನ್ನತ್ತ ಸೆಳಿತಾ ಇದೆ. ಸ್ನೇಹಿತರೆ, ಅದ್ಭುತವಾದಂತಹ ಕಟ್ಟಡ, ಕಲ್ಲಿನಿಂದ ನಿರ್ಮಾಣವಾದಂಥ ಕಟ್ಟಡ ನೀವು ನೋಡ್ತಿದ್ದೀರಲ್ಲ, ಇದು ರಾಮತೀರ್ಥ ಕುಂಡ ಅಂತ ಕರೀತಾರೆ. ಸ್ಥಳೀಯವಾಗಿ ಇದಕ್ಕೆ ರಾಮತೀರ್ಥ ಕುಂಡ ಅಂತಲೂ ಕರಿತಾ ಇದ್ದಾರೆ. ನೋಡಿ ವಾಸ್ತುಶಿಲ್ಪ, ಕಟ್ಟಡ ಹೇಗಿದೆ ಅಂತ. ಸುತ್ತಲೂ ಕೂಡ ಈ ಥರದ ಕಟ್ಟಡಗಳನ್ನು ಒಳಗೊಂಡಿದೆ. ಮಧ್ಯದಲ್ಲಿ ರಾಮನ ಮೂರ್ತಿ ಲಿಂಗ ಪ್ರತಿಷ್ಠಾಪನೆಯಾಗಿದೆ. ಇದೇ ಲಿಂಗ ಪ್ರತಿಷ್ಠಾಪನೆಯಾದಂಥ ಸ್ಥಳ. ಇದು ರಾಮತೀರ್ಥ ಕುಂಡ ಯಡ್ರಾಮಿಯ ತಾಲೂಕಾ ಕೇಂದ್ರದ ಹತ್ತಿರದಲ್ಲೇ ಇರುವಂಥ ಒಂದು ಸ್ಥಳ. ಇದು ಐತಿಹಾಸಿಕ ಸ್ಥಳ. ಅಷ್ಟೇ ಅಲ್ಲ, ಧಾರ್ಮಿಕವಾದಂತಹ ಸ್ಥಳ. ವಾಸ್ತುಶಿಲ್ಪ, ಅದ್ಭುತವಾದಂಥ ವಾಸ್ತುಶಿಲ್ಪ, ಐತಿಹಾಸಿಕ ಕಟ್ಟಡ. ಅಷ್ಟೇ ಅಲ್ಲ, ಗಾರೆಯಿಂದ ನಿರ್ಮಾಣವಾದಂಥ ಕಟ್ಟಡ. ಸಾವಿರಾರು ವರ್ಷದ ಕಟ್ಟಡ ಆದರೂ ಕೂಡ ಇನ್ನೂ ತನ್ನ ವಾಸ್ತುಶಿಲ್ಪದ ಸೌಂದರ್ಯವು ಕಿಂಚಿತ್ತೂ ಕೂಡ ವ್ಯತ್ಯಾಸವಿರದಂತಹ ಕಟ್ಟಡವಾಗಿದೆ. ಸ್ನೇಹಿತರೆ, ಇಲ್ಲಿ ನಾವು ನೋಡ್ತಾ ಇದ್ರಲ್ಲಿ ಪುಷ್ಕರಣಿಯ ನೀರು ವರ್ಷ ಪೂರ್ತಿ ಕೂಡ ನೀರಿರ್ತದ ಅಂತ ಇಲ್ಲಿಯ ಸ್ಥಳೀಯರು ನಮಗೆ ಮಾಹಿತಿ ಕೊಡ್ತಾ ಇದ್ದಾರೆ. ಬೇಸಿಗೆ, ಮಳೆಗಾಲ, ಚಳಿಗಾಲ ಯಾವ ಕಾಲದಲ್ಲಿ ಕೂಡ ಇಲ್ಲಿ ನೀರು ಬತ್ತುವುದಿಲ್ಲ. ವರ್ಷ ಪೂರ್ತಿ ಕೂಡ ಈ ಪುಷ್ಕರಣಿಯಲ್ಲಿ ನೀರಿರ್ತದ ಅನ್ನುವಂಥದ್ದು ಸ್ಥಳೀಯರು ನಮಗೆ ಮಾಹಿತಿ ನೀಡಿದರು. ಸ್ನೇಹಿತರೆ, ಇದು ರಾಮತೀರ್ಥದಲ್ಲಿ ಹೋಗುವಂತಹ ಒಂದು ಮಾರ್ಗ. ಇದು ಎಷ್ಟು ಅದ್ಭುತವಾಗಿದೆ ನೋಡಿ ಈ ಬ್ರಿಡ್ಜು. ಇದು ಪ್ರಾರಂಭದಲ್ಲಿ 4 ದಿಕ್ಕು, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ 4 ದಿಕ್ಕಿನಲ್ಲಿಯೂ ಕೂಡ ಈ ಬ್ರಿಡ್ಜ್ ಇತ್ತು. ಈಗ ನಾವು ನೋಡುತ್ತಿರುವಂಥ ಸಂದರ್ಭದಲ್ಲಿ ಪೂರ್ವ ಮತ್ತು ದಕ್ಷಿಣಾಭಿಮುಖವಾಗಿ 2 ಕಡೆ ಈ ಬ್ರಿಡ್ಜವನ್ನು ಉಳಿದಿದೆ. ಸ್ನೇಹಿತರೆ, ಇನ್ನು 2 ಕಡೆ ಆ ಬ್ರಿಡ್ಜು ಶಿಥಿಲಾವಸ್ಥೆ ಆಗಿದೆ, ಬಿದ್ದು ಹೋಗಿದೆ. ಕಟ್ಟಡವೂ ಕೂಡ ಈಗ ನೋಡ್ತಾ ಇದ್ರಲ್ಲ, ಈ ಒಂದು ಲಿಂಗ ಪ್ರತಿಷ್ಠಾಪನೆಯಾದಂಥ ಈ ಸ್ಥಳದ ಅರ್ಧ ಭಾಗವೂ ಕೂಡ ಬಿದ್ದು ಹೋಗಿದೆ. ಸ್ನೇಹಿತರೆ, ಅಳಿವಿನ ಅಂಚಿನಲ್ಲಿ ಸಂಪೂರ್ಣವಾಗಿ ಈ ಮಂದಿರ ಉಳ್ಕೊಂಡಿದೆ. ಈ ಉತ್ತರದ ಭಾಗ ಸಂಪೂರ್ಣ ಎಲ್ಲಿ ನೋಡಿದ್ರಲ್ಲಿ ಗಿಡಗಂಟೆಗಳಿಂದ ಕೂಡಿದೆ. ಸ್ನೇಹಿತರೆ, ಅಲ್ಲಿ ಹೋಗಬೇಕಾದ್ರೆ ಭಯ ಆಗುತ್ತದೆ. ಆ ರೀತಿಯಾಗಿ ಅಳಿವಿನ ಅಂಚಿನಲ್ಲಿರುವಂಥ ಕಟ್ಟಡ ನೋಡಿದಾಗ ನಮಗೂ ಕೂಡ ಮನಸ್ಸಿಗೆ ಎಲ್ಲೋ ಒಂದು ಕಡೆ ನೋವನಿಸ್ತು. ಯಾಕಪ್ಪ ಇಂಥ ಐತಿಹಾಸಿಕ ಪುರಾಣ ಪ್ರಸಿದ್ಧ ಕಟ್ಟಡವನ್ನು ಎಷ್ಟು ನಿರ್ಲಕ್ಷ್ಯಕ್ಕೊಳಗಾಗಿದೆ ಅನ್ನುವಂಥ ಮಾಹಿತಿ ನಮಗೆ ಗೊತ್ತಾಯಿತು. ಸ್ನೇಹಿತರೆ, ಈಗ ಈ ಒಂದು ಸಂಪೂರ್ಣವಾದ ಸುತ್ತಲೂ ಕೂಡ ಪುಷ್ಕರಣಿಯನ್ನಿರುವಂಥ ಒಂದು ಸ್ಥಳ. ಇದು ಪುರಾಣ ಪ್ರಸಿದ್ಧ ಐತಿಹಾಸಿಕ ಹಿನ್ನೆಲೆಯನ್ನು ಒಳಗೊಂಡಿರುವಂಥ ಒಂದು ಸ್ಥಳ. ರಾಮ ಇಲ್ಲಿ ಬಂದು ಭೇಟಿ ನೀಡಿದ್ದ ಎನ್ನಲಾದರೆ ಕುರುಹು ಏನಾದರೂ ಇದೆ ಅಂತ ತಿಳ್ಕೊಂಡು ನಾವು ನೋಡ್ಲಿಕ್ಕೆ ಹೋದಾಗ ಇಲ್ಲೊಂದು ಶಾಸನ ಸಿಕ್ತು. ಸ್ನೇಹಿತರೆ, ನಮಗೆ ಆ ಶಾಸನದಲ್ಲಿ ಏನೇನದ, ಯಾವ ರೀತಿ ಮಾಹಿತಿ ಅದ ಅಂತ ತಿಳ್ಕೊಂಡು ನಾವು ತಿಳಿಬೇಕು ಅಂತ ತಿಳ್ಕೊಂಡು ಅಲ್ಲಿಯ ಎಲ್ಲ ವಿಡಿಯೋಗಳನ್ನು ಮಾಡಿದ್ದೀವಿ, ಫೋಟೋ ತಗೊಂಡಿವಿ ಆ ಶಾಸನದ್ದು. ಅದರ ಅಧ್ಯಯನ ಕೂಡ ಮಾಡಬೇಕು ಅನ್ನುವಂಥ ಖ್ಯಾತ ಇತಿಹಾಸ ತಜ್ಞರು ಆದಂಥ DN ಅಕ್ಕಿ ಅವರಿಗೂ ಕೂಡ ಇದನ್ನು ಕಳಿಸಿಕೊಟ್ಟಿವಿ. ಸ್ನೇಹಿತರೆ, ಆ ಶಾಸನದಲ್ಲಿ ಏನಿದೆ ಅದರ ಸಂಪೂರ್ಣ ಮಾಹಿತಿ ನಮಗೆ ಗೊತ್ತಾಗಬೇಕು. ಮುಂದಿನ ದಿನಗಳಲ್ಲಿ ಈ ಸ್ಥಳದ ಸಂಪೂರ್ಣ ವಿಡಿಯೋವನ್ನು ಕಂತಿನ ರೂಪದಲ್ಲಿ ನಾನು ಮಾಡಬೇಕಾಗಿದೆ ಅನ್ನುವಂಥದ್ದು DN ಅಕ್ಕಿ ಅವರಿಗೆ ಹೇಳಿದಾಗ ಬಹಳ ಪ್ರೀತಿಯಿಂದ ಅವರ ಆ ಶಾಸನವನ್ನು ಓದಿ, ಆ ಶಾಸನದಲ್ಲಿ ಇದು ಏನಿದೆ ಆದಷ್ಟು ಬೇಗ ನಿಮ್ಗೆ ಮಾಹಿತಿಯನ್ನು ನಾನು ಕಳಿಸ್ಕೊಡ್ತೀನಿ ಅಂತ ಹೇಳಿದರು. ಇಂತಹ ಐತಿಹಾಸಿಕ ಕಟ್ಟಡಗಳ ನಿರ್ಲಕ್ಷ್ಯಕ್ಕೊಳಗಾಗಿದ್ದನ್ನು ನೋಡಿದರೆ ಎಲ್ಲೋ ಒಂದು ಕಡೆ ಮನಸ್ಸಿಗೆ ನೋವಾಗುತ್ತೆ. ಸ್ನೇಹಿತರೆ, ಜೇವರ್ಗಿ ತಾಲೂಕು ಮುಖ್ಯಮಂತ್ರಿಗಳನ್ನು ಕೊಟ್ಟಂಥ ಜಿಲ್ಲೆ, ಯಡ್ರಾಮಿಯನ್ನು ಮಾದರಿ ತಾಲೂಕನ್ನು ಮಾಡಬೇಕು ಅನ್ನುವಂಥ ಕನಸನ್ನಿಟ್ಟುಕೊಂಡಂಥ ದಿವಂಗತ ಎನ್ ಧರ್ಮಸಿಂಗ್ರವರ ಕ್ಷೇತ್ರವಿದು. ಆದರೆ ಇವತ್ತಿನ ಸಂದರ್ಭದಲ್ಲಿ ಇಷ್ಟು ನಿರ್ಲಕ್ಷ್ಯಕ್ಕೊಳಗಾಗಿದ್ದನ್ನು ನೋಡಿದರೆ ಈಗಾದರೂ ಕೂಡ ರಾಜಕಾರಣಿಗಳು ಇದರತ್ತ ತಮ್ಮ ಗಮನವನ್ನು ಹರಿಸಬೇಕು. ಐತಿಹಾಸಿಕ ಕಟ್ಟಡಗಳ ಬಗ್ಗೆ ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ತಮ್ಮ ಗಮನ ಹರಿಸಬೇಕಾಗಿದೆ. ಸ್ನೇಹಿತರೆ, ನಾವು ಈ ದೇವಸ್ಥಾನದ ಒಳಗಡೆ ಹೋಗೋಣ. ಅದ್ಭುತವಾದಂತಹ ಕಟ್ಟಡ, ವಾಸ್ತುಶಿಲ್ಪದ ಸಂರಚನೆ. ಇದು
ರಾಮನೇ ಸ್ಥಾಪನೆಯನ್ನು ಮಾಡಲಾಗಿರುವಂತಹ ಲಿಂಗ ಎನ್ನುವಂಥ ನಂಬಿಕೆ ಇಲ್ಲಿ ಇದೆ ಸ್ಥಳೀಯ ಭಕ್ತರದು. ನಮಗೊಂದು ಕಡೆ ಹೋದಾಗ ನೋಡಿದಾಗ ಏನೋ ಒಂದು ಪಿಲ್ಲರ್ ಮೇಲೆ ಲಿಂಗ ಸ್ಥಾಪನೆ ಆಗಿದೆಯಲ್ಲಪ್ಪ ಅಂತ ಅನಿಸ್ತಾ ಇತ್ತು. ಆದರೆ ಐತಿಹಾಸಿಕ ಕಟ್ಟಡ ದೇವಸ್ಥಾನದ ಬಗ್ಗೆ ಯಾವುದೇ ರೀತಿ ಮಾತನಾಡಬಾರ್ದು ಎನ್ನುವಂಥ ದೃಷ್ಟಿಕೋನದ ಇಟ್ಕೊಂಡು ನಾವು ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ವಾಸ್ತುಶಿಲ್ಪದತ್ತ ಗಮನ ಹರಿಸಿದ್ವಿ ಸ್ನೇಹಿತರೆ. ಈ ದೇವಸ್ಥಾನದ ಒಳಗಡೆ ಹೋದಾಗ ಸುತ್ತಲೂ ಕೂಡ ಈ ರೀತಿಯಾದಂಥ ವಾಸ್ತುಶಿಲ್ಪ ಒಳಗೊಂಡಿದೆ. ಮೇಲ್ಗಡೆ ನೋಡಿ ಹೇಗಿದೆ, ಗೋಪುರದ ಅದ್ಭುತವಾದ ಕಟ್ಟಡದ ರಚನೆ. ಇಡೀ ವಾಸ್ತುಶಿಲ್ಪದ ಸೌಂದರ್ಯ ನಮ್ಮನ್ನು ಈ ಸ್ಥಳದತ್ತ ಸೆಳಿತಾ ಇದೆ ಸ್ನೇಹಿತರೆ. ಎಷ್ಟು ಯಾವ ರೀತಿಯಾಗಿ ನಿಂತಿದೆ ನೋಡಿ ಪಿಲ್ಲರ್ಗಳು, ಒಂದೊಂದು ಪಿಲ್ಲರ್ಗಳು ಅಷ್ಟೇ ಅಲ್ಲ, ಮೇಲೆ ಗೋಪುರದ ರಚನೆಯೂ ಕೂಡ ಸುಂದರವಾಗಿ ಗೋಪುರದ ರಚನೆಯನ್ನು ಮಾಡಿದ್ದಾರೆ. ಮತ್ತೊಮ್ಮೆ ನಾವು ಈ ರಾಮಕ್ಷೇತ್ರ ಕುಂಡವನ್ನು ನಮಸ್ಕಾರವನ್ನು ಮಾಡ್ತಾ ಈ ಕುಂಡದ ದರ್ಶನವನ್ನು ಮಾಡ್ತಾ ಹೊರಗಡೆ ಬರೋಣ ಸ್ನೇಹಿತರೆ. ಯಾವ ರೀತಿಯಾಗಿದೆ, ಇನ್ನೂ ಕಟ್ಟಡದ ಸಂರಚನೆ ಯಾವ ರೀತಿಯಾಗಿದೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ. ಹೊರಭಾಗದಲ್ಲಿರುವಂಥ ಈ ಒಂದು ಕಟ್ಟಡ ಇದು ಎಲ್ಲ ಬಿದ್ದು ಹೋಗಿದೆ. ಉತ್ತರ ಭಾಗದಲ್ಲಿ ಪೂರ್ಣವಾಗಿ ಶಿಥಿಲಾವಸ್ಥೆಗೊಂಡಿದೆ. ಇನ್ನು ಉಳಿದಿದ್ದು ಕೂಡ ಎಷ್ಟು ಉಳಿತದೋ ಗೊತ್ತಿಲ್ಲ. ಈಗಾದರೂ ಕೂಡ ಇದರ ಸಂಬಂಧಪಟ್ಟ ಅಧಿಕಾರಿಗಳು ಇದರತ್ತ ಗಮನ ಹರಿಸಬೇಕಾಗಿದೆ, ಇದರ ರಚನೆಯನ್ನು ಮಾಡಬೇಕಾಗಿದೆ. ಇದು ನೋಡ್ರಿ ಹೇಗಿದೆ ಕಟ್ಟಡದ ಸಂರಚನೆ. ಕೆಳಗಡೆ ಪಿಲ್ಲರ್ಗಳನ್ನು ಒಳಗೊಂಡಿದೆ, ಮೇಲೆ ಅದ್ಭುತವಾದಂತಹ ಕಟ್ಟಡಗಳ ರಚನೆ. ಕಪ್ಪು ಕಲ್ಲಿನಿಂದ ನಿರ್ಮಾಣವಾದಂತಹ ಗರ್ಭಗುಡಿಯಾಗಿರಬಹುದು. ಸಂಪೂರ್ಣ ಈ ರಾಮತೀರ್ಥ ಕುಂಡವೇ ಕಪ್ಪು ಕಲ್ಲಿನಿಂದ ನಿರ್ಮಾಣವಾಗಿದೆ ಸ್ನೇಹಿತರೆ. ಮೊದಲಿಲ್ಲಿ ತೀರ್ಥಕುಂಡ ಇತ್ತು. ಶ್ರೀರಾಮ ಇಲ್ಲಿ ಬಂದು ಸ್ನಾನವನ್ನು ಮಾಡಿ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದರಿಂದ ಇದಕ್ಕೆ ರಾಮತೀರ್ಥ ಕುಂಡ ಎಂದು ಇವತ್ತಿಗೂ ಕೂಡ ಕರಿತಾ ಇದ್ದಾರೆ ಸ್ನೇಹಿತರೆ. ಆದಷ್ಟು ಬೇಗ ಇದು ಸಂರಕ್ಷಣೆಯ ಹಾದಿಯ ತುಳಿಬೇಕಾಗಿದೆ ಎನ್ನುವಂಥ ಮಾಹಿತಿಗಳನ್ನು ಇವತ್ತಿನ ಈ ಸಂದರ್ಭದಲ್ಲಿ ಹೇಳ್ತಾ, ಅದ್ಭುತವಾದ ಐತಿಹಾಸಿಕ ಪುರಾಣ ಪ್ರಸಿದ್ಧ ಹಿನ್ನೆಲೆಯನ್ನು ಒಳಗೊಂಡಿರುವಂಥ ಈ ಸ್ಥಳದ ಪರಿಚಯವನ್ನು ಇವತ್ತಿನ ಈ ಸಂಚಿಕೆಯಲ್ಲಿ ಮಾಡಿಕೊಡ್ತಾ ಇದ್ದೀನಿ ಸ್ನೇಹಿತರೆ. ಮುಂದಿನ ಸಂಚಿಕೆ ಈ ರಾಮಕ್ಷೇತ್ರದಲ್ಲಿರುವಂಥ ಶಾಸನ, ಆ ಶಾಸನದಲ್ಲಿ ಏನು ಒಳಗೊಂಡಿದೆ, ಶಾಸನವನ್ನು ಯಾವ ಕಾಲದಲ್ಲಿ ನಿರ್ಮಾಣವಾದ ಶಾಸನವನ್ನು ಒಳಗೊಂಡಿದೆ ಎನ್ನುವ ಎಲ್ಲ ಮಾಹಿತಿಗಳನ್ನು ಕೂಡ ನಿಮ್ಮ ಮುಂದೆ ವಿಡಿಯೋ ಮೂಲಕ ತಿಳಿಸ್ತೀನಿ ಎನ್ನುವಂಥ ಮಾಹಿತಿಗಳನ್ನು ನಿಮಗೆ ತಿಳಿಸ್ತಾ, ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.